ಶಿವ ಪರ್ಯಂಕ ನಿಲಯಾಂ ಅಂತ ಪರಮೇಶ್ವರ ಮಲಗಿದ್ರೆ ಅವಳ ಮೇಲೆ ಹಿಂಗ್ ಕೂತಿರುವಂಥವಳು, ಆದ್ರೆ ಅವಳು ಒಳಗಿರುವಂತಹ ಶಕ್ತಿ ಅವಳು ಅಂತ. ಅದಾದ ಮೇಲೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಉಯ್ಯಾಲೆಯ ಮೇಲೆ ಅಮ್ಮನವರು ಕೂತಿರ್ತಾಳೆ. ಅದಕ್ಕೆ ನಿಮಗೆ ಪುಷ್ಪದಲ್ಲೇ ಅದನ್ನ ನಾವು ಈ ತರ ಮಾಡಿರುವಂತಹದ್ದು. ಪುಷ್ಪದ ಉಯ್ಯಾಲೆಯಲ್ಲಿ ಅವಳು ತೂಗ್ತಾ ಇದ್ದಾಳೆ. ಅದಾದ ಮೇಲೆ ವಿಶೇಷತೆ, ಅಲ್ಲಿ ಒಂದು ಬ್ರಹ್ಮ ಮಲಗಿದ್ದಾನೆ, 5 ಜನ ಬ್ರಹ್ಮರು. ಆ ಕಡೆ ನೀವು ನೋಡಿದ್ರೆ ಚತುರ್ಮುಖ ಬ್ರಹ್ಮ ತೋರಿಸು, ಅದು ಹಿಂದಿನ ಅದರ ಹತ್ರ ಇರುತ್ತೆ. ಆ ಕಾಲುಗಳು ಕುರ್ಚಿ ಅಂದ್ರೆ 4 ಕಾಲಲ್ವಾ, ಆ 4 ಕಾಲನ್ನ ನಿಮ್ಗೆ ಅಲ್ಲಿಟ್ರೆ ಕಾಣಿಸಲ್ಲ. ಹಾಗಾಗಿ ಅದೇ ಹೈಟ್ ಅಲ್ಲಿ ಇದ್ರೂ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಆ ವಿಷನ್ ಮಾಡಿಸ್ಕೊಳ್ಬೇಕು ಅಂತ. ಬ್ರಹ್ಮ, ಇದು ವಿಷ್ಣು ಈ ಕಡೆ. ಆಮೇಲೆ ರುದ್ರ ಅಲ್ಲಿದ್ದಾನೆ, ಮಲಗಿದ್ದಾನೆ. ಇದನ್ನ ಈಶ್ವರ ಅಂತ ಕರೀತಾರೆ. ಪರಮೇಶ್ವರನೇ 3 ರೂಪ. ಅದಾದ ಮೇಲೆ ಸದಾಶಿವ ಅಂತ, ಆ ಸದಾಶಿವನಿಗೆ ಒಟ್ಟು 5 ಪಂಚಮುಖಗಳು ಅವನಿಗೆ. ಆ ರೀತಿ ಇಲ್ಲಿ ಇವರೆಲ್ಲರಿಗೂ ಚೈತನ್ಯವನ್ನ ತುಂಬಿಸುವವಳು ಅನ್ನೋದಕ್ಕೋಸ್ಕರ ಅಲ್ಲಿ. ಮತ್ತು ಕೈಯಲ್ಲಿ ನೀವು ನೋಡಿದ್ರೆ ಮೇಲ್ಭಾಗದಲ್ಲಿ ಈ ಕಡೆ ಅಂಕುಶವನ್ನ ಹಿಡಿದಿದ್ದಾಳೆ. ಆ ಅಂಕುಶ ನಿಮಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡು ಬಂದ್ರೆ ಅಲ್ಲಿ ನಿಮಗೆ ರಾಗಸ್ವರೂಪ ಪಾಶಾಢ್ಯಾಯೈ ನಮಃ. ಪಾಶ ಅದು ರಾಗಸ್ವರೂಪ ಅಂದ್ರೆ ಅನುರಾಗದ ರೂಪ ಅಂತ. ಆಮೇಲೆ ಈ ಕಡೆ ನೀವು ನೋಡಿದ್ರೆ ಪಂಚಪ್ರೇತಾಸನಾಸೀನ ಇದೆಲ್ಲ ಆಯ್ತು. ಇಲ್ಲಿ ನಿಮಗೆ ನೋಡಿದ್ರೆ ಪುಷ್ಪದ ಬಾಣ, ಇದು ಬಿಲ್ಲುಗಳು, ಅದರಲ್ಲಿ ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕಲ, ಸತ್ಕಟ ಅನ್ನೋದಕ್ಕೋಸ್ಕರ ನಾವು ಆ ಕೂದಲನ್ನು ಹಿಂದೆನೆ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ನಿಮ್ಗೊಂದು ಭಾಗ ಮಾತ್ರ ಕಾಣುತ್ತೆ. ಕಚ ಅಂದ್ರೆ ಕೂದಲು, ಒಂದು ಆ ಕರಿದು ಮಾತ್ರ ಇಲ್ಲಿ ಕಾಣುತ್ತೆ. ಅದಾದ ಮೇಲೆ ಕೈಯಲ್ಲಿ ನಿಮಗೆ ಸಾಯಕ 5 ಪುಷ್ಪ ಬಾಣಗಳು, ಅದು ಅರವಿಂದಂ ಅಶೋಕಂಚ ಚ್ಯೂತಂಚ ನವಮಲ್ಲಿಕ ನೀರೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕ ಅಂತ 5 ಕಮಲಗಳು ಸೇರಿ ಒಂದು ಬಾಣವಾಗಿ ಇರುವಂಥದ್ದು. ಇಲ್ಲಿ ಮನೋರೂಪೇಕ್ಷು ಕೋದಂಡ. ಇಕ್ಷು ಅಂದ್ರೆ ನಮ್ಮ ಮನಸ್ಸೇ ಬಿಲ್ಲು ತರಹ, ಆ ಬಿಲ್ಲನ್ನ ಹಿಡಿದಿದ್ದಾಳೆ. ಆಮೇಲೆ ನೀವು ನೋಡಿದ್ರೆ ಬಂಗಾರದ ಕಡಗಗಳೆಲ್ಲ ಹಾಕೊಂಡಿದ್ದಾಳೆ. ಅದರಲ್ಲಿ ಅಲ್ಲಿ ಲೋಲಾಕಗಳ ತರ ಇಲ್ಲಿ ಅಲಗಾಡ್ತಾ ಇರೋ ತರ ಅದನ್ನು ತೋರಿಸು. ಇಲ್ಲಿ ಕಟ್ಟಿದ್ದೀವಲ್ಲ ಅಲ್ಲಿ ನೀವು ನೋಡಬಹುದು. ಅದನ್ನ ಬಿಟ್ಬಿಡು ಈಗ. ಅದು ಈ ಕಡೆ ಅದೇ ತರಹ ಆ ಒಂದು ಕಂಕಣಗಳು ಇತ್ಯಾದಿಗಳನ್ನೆಲ್ಲ ಹಾಕೊಂಡಿದ್ದಾಳೆ. ಸಕಲ ವಿಧವಾದಂತಹ ಆಭರಣಗಳು. ಕಿವಿಯಲ್ಲಿ ಶ್ರೀಚಕ್ರದ ತಾಟಂಕಗಳನ್ನು ಧರಿಸಿದ್ದಾಳೆ. ಅಲ್ಲಿ ಶ್ರೀಚಕ್ರ ಅದನ್ನು ತೋರಿಸು. ಅಷ್ಟಮಿ ಚಂದ್ರ ವಿಭ್ರಾತ ದಳಿಕ ಸ್ಥಳ ಶೋಭಿತ ಅಂತ 8 ಚಂದ್ರರನ್ನ ಧರಿಸಿದ್ದಾಳೆ. ಅಲ್ಲಿ ಚಂದ್ರ ಇದ್ದಾನೆ ಆ ಕಡೆ. ಇದಿಷ್ಟು ಈ ಅಲಂಕಾರದ ವಿಶೇಷಗಳು.